ನಮಸ್ಕಾರ ಬಂಧುಗಳೇ, ನಾನು ಸತೀಶ್ ಅಂಗಡಿ, ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು. ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದ ಕಾರ್ಮಿಕರ ಮಂಡಳಿ ವತಿಯಿಂದ ಇಷ್ಟು ದಿನ ನಾವು ಏನು ಸಿಟಿಜನ್ ಲಾಗಿನ್ ಅಂದ್ರೆ ಹೊರಗಡೆ ಲಾಗಿನಲ್ಲಿ ನಾವು ಈ ಕಟ್ಟಡ ಕಾರ್ಮಿಕರಿಗೆ ಏನು ಒಂದು ಸವಲತ್ತುಗಳು ಕೊಡ್ತಾ ಇದೀವೋ ಆ ಸವಲತ್ತುಗಳನ್ನೆಲ್ಲ ಹೊರಗಡೆ ಲಾಗಿನಲ್ಲಿ ಅಂದ್ರೆ ಸಿಟಿಜನ್ ಲಾಗಿನಲ್ಲಿ ನಾವು ಎಲ್ಲರಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ವಿ. ಅಪ್ಲೈ ಮಾಡಿ ಕಾರ್ಮಿಕರು ಕೂಡ ಆ ಸವಲತ್ತುಗಳನ್ನು ತಗೊಳ್ತಾ ಇದ್ರು. ಈ ಮುಂದಿನ ಹಂತದಲ್ಲಿ ನಿಜವಾದ ಕಾರ್ಮಿಕರಿಗೆ ಆ ಸವಲತ್ತುಗಳನ್ನು ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಮಾನ್ಯ ನಮ್ಮ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಒಂದು ಉತ್ತಮವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಈ ಸಂಘಗಳಿಗೆ ಒಂದು ರಿಜಿಸ್ಟ್ರೇಷನ್, ಒಂದು ಲಾಗಿನ್ ಅನ್ನು ಕೊಡ್ತಾರೆ, ಮತ್ತೆ ಬಿಲ್ಡರ್ ಗಳಿಗೆ ಒಂದು ಲಾಗಿನ್ ಅನ್ನು ಕೊಡ್ತಾರೆ, ಮತ್ತೆ ಕಾಂಟ್ರಾಕ್ಟ್ ಗಳಿಗೆ ಒಂದು ಲಾಗಿನ್ ಅನ್ನು ಕೊಡ್ತಾರೆ. ಅಲ್ಲಿ ಈ ಏನು ಗೊಟ್ಟಿ ಕಾರ್ಡ್ಗಳು ಅಂದ್ರೆ ಈ ಫೇಕ್ ಕಾರ್ಡ್ಗಳು ಏನು ಆಗೋದಿದೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ತುಂಬಾ ಒಂದು ಅನುಕೂಲ. ಯಾಕಂದ್ರೆ ಯಾರು ಯಾವ ಕಾರ್ಡನ್ನ ಮಾಡಿಕೊಟ್ಟಿದ್ದಾರೆ ಅವ್ರ ಮೇಲೆ ಒಂದು ಕಾನೂನು ಕ್ರಮ ತಗೊಳ್ಳೋದಕ್ಕಾಗಿ ಈ ಒಂದು ಉತ್ತಮವಾದ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ನಿಜವಾಗ್ಲೂ ನಾವು ಧನ್ಯವಾದ ಹೇಳ್ಬೇಕಾಗತ್ತೆ. ಜೊತೆಗೆ ಅತಿ ಈಗ ಏನು ಆದಷ್ಟು ಬೇಗ ಈ ಸಂಘಟನೆಗಳು ಎಲ್ಲರೂ ಕೂಡ ಇಲ್ಲಿ ಒಂದು ಐಡಿಯನ್ನು ತಗೊಳ್ಳೋದಕ್ಕೆ ಅಂದ್ರೆ ಲಾಗಿನ್ ಐಡಿಯನ್ನು ತಗೊಳ್ಳೋದಕ್ಕೆ ನೀವು ಒಂದು ಅಪ್ಲೈ ಮಾಡ್ಬೇಕಾಗತ್ತೆ. ನಾನು ಸಾಮಾನ್ಯವಾಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ, ಒಳಗಡೆ ಹೇಗೆ ಹೋಗ್ಬೇಕು ಅಂತೇಳಿ. ಮತ್ತೆ ಇದಕ್ಕೆ ಮುಖ್ಯವಾಗಿ ಬೇಕಾದಂತ ದಾಖಲಾತಿಗಳು ಏನಪ್ಪಾ ಅಂತ ಹೇಳಿದ್ರೆ, 2 ವರ್ಷದ ಒಂದು IT ರಿಟರ್ನ್ ಮಾಡಿರುವಂತದ್ದು 2 ವರ್ಷದ ಇರಬೇಕು, ಮಿನಿಮಮ್ 2 ವರ್ಷ ಇರಲೇಬೇಕು. ಮತ್ತೆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇರಬೇಕಾಗತ್ತೆ, ಮತ್ತೆ ಸಂಘದ ಬೈಲಾ ಇರಬೇಕಾಗತ್ತೆ, ಮತ್ತೆ ಸಂಘದ ಏನು ಒಂದು ನಾವು ಅಧ್ಯಕ್ಷಗಳನ್ನ ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಏನು ಒಂದು ಚುನಾವಣೆ ನಡೆಸ್ತೀವೋ ಆ ಚುನಾವಣೆಯ ಒಂದಿಷ್ಟು ಚುನಾವಣೆ ಮಾಡಿರುವಂತದ್ದು, ಮತ್ತೆ ಮೀಟಿಂಗ್ ಪ್ರೊಸೀಡರ್, ಈ ತರ ದಾಖಲಾತಿಗಳು ಬೇಕಾಗತ್ತೆ. ಅವೆಲ್ಲವೂ ಕೂಡ PDF ಅಲ್ಲಿ ಮಾಡ್ಕೊಂಡು 2 MB ಒಳಗಡೆ ಇರ್ಬೇಕಾಗತ್ತೆ. ಅದನ್ನ ಅಟ್ಯಾಚ್ ಮಾಡ್ಲಿಕ್ಕೆ 2 MB ಒಳಗಡೆ ಇರ್ಬೇಕಾಗತ್ತೆ. ಮತ್ತೆ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಯ ಸಹಿ ಕೂಡ 300 DP ಅಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತೆ ನಾವು ನಮ್ಮ ಸಂಘಟನೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಇದೆ ಆ ಡಿಸ್ಟಿಕ್ ಅಲ್ಲಿ ಆ ಕಾರ್ಯದರ್ಶಿಗಳನ್ನ ಅಧ್ಯಕ್ಷರುಗಳನ್ನ ಅಲ್ಲಿ ಇದನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅವರ ಹೆಸರುಗಳನ್ನ ಮತ್ತೆ ಅವರ ಸಿಗ್ನೇಚರ್ನ ಕೂಡ ಸ್ಕ್ಯಾನ್ ಮಾಡಿಕೊಂಡು ಅಲ್ಲಿಯ ಆ ಜಿಲ್ಲೆಯ ಏನು ಚುನಾವಣೆ ನಡೆದಿರತ್ತೋ ಇದು ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳ ಆಯ್ಕೆಯಲ್ಲಿ ಚುನಾವಣೆ ನಡೆದಿರತ್ತೋ ಆ ಕಾಪಿಗಳನ್ನ ಹಾಕ್ತಾ ಬರಬೇಕಾಗತ್ತೆ. ಅದನ್ನ ನಾನು ಮುಖ್ಯವಾಗಿ ತೋರಿಸ್ತೀನಿ ಇಲ್ಲಿ. ಈಗ ಮೊದಲನೇದಾಗಿ ನಮ್ಮ ಕಾರ್ಮಿಕರ ವೆಬ್ಸೈಟಿಗೆ ಹೋದರೆ ಇಲ್ಲಿ ಫಸ್ಟ್ ಲಾಗಿನ್ ಎಲ್ಲ ತೋರಿಸುತ್ತೆ. ಇಲ್ಲಿ ನೋಡಿ ಟ್ರೇಡ್ ಯೂನಿಯನ್ ಅಂತ ಬಂತು ನೋಡಿ, ಇದಕ್ಕೆ ಈ ಲಾಗಿನ್ ಅಂತ ಇಲ್ಲಿ ಹೋಗಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಮ್ಮ ಕಾರ್ಮಿಕರ ಕಾರ್ಡನ್ನು ಹೇಗೆ ಅಪ್ಲೈ ಮಾಡ್ತೀವೋ ಅದೇ ಟೈಪ್ ಬರುತ್ತೆ. ರಿಜಿಸ್ಟ್ರೇಷನ್ಗೆ ಅಂತ ಹೋಗಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನಲ್ಲಿ ಟ್ರೇಡ್ ಯೂನಿಯನ್ ಬಿಲ್ಡರ್ ಅಥವಾ ಕಾಂಟ್ರಾಕ್ಟರ್ ಅಂತ ತೋರಿಸುತ್ತೆ. ಇಲ್ಲಿ ಫೋನ್ ನಂಬರನ್ನು ಹಾಕಬೇಕಾಗತ್ತೆ. ಇಲ್ಲಿ ಯಾವ ಸಂಘಟನೆಗೆ ಯಾವ ರಿಜಿಸ್ಟರ್ ಫೋನ್ ನಂಬರ್ ಇರುತ್ತೋ ಆ ಫೋನ್ ನಂಬರನ್ನು ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ಫೋನ್ ನಂಬರನ್ನು. ನೋಡಿ ಇವಾಗ ನಾನು ಆಲ್ರೆಡಿ ನಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಆಗಿದೆ, ಹಾಗಾಗಿ ಅಲ್ಲಿ ಅದು ಬಿಟ್ಕೊಟ್ಟಾದ್ಮೇಲೆ ಇರದೇ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ತುಂಬ ಒಂದು ಸುಲಭವಾಗಿ ಅಪ್ಲೈಯನ್ನು ಮಾಡ್ಬೋದು. ಇದು ತುಂಬ ಒಂದು ಸುಲಭವಾಗಿದೆ, ಅಷ್ಟೊಂದು ಏನು ಕಷ್ಟದ ಕೆಲಸ ಅಲ್ಲ. ಇದನ್ನ ಯಾರಾದರೂ ಸೈಬರ್ಗೆ ಹೋದ್ರೂ ಕೂಡ ಮಾಡಿಕೊಡ್ತಾರೆ. ಇಲ್ಲ ಅಂತಂದ್ರೆ ತಾವು ಕೂಡ ತಮ್ಮ ಹತ್ರ ಏನಾದರೂ ಕಂಪ್ಯೂಟರ್ ಹತ್ರ ಇದ್ದ ಪ್ರಿಂಟ್ರು ಕಂಪ್ಯೂಟರ್ ಸ್ಕ್ಯಾನ್ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆಗಳಿದ್ರೆ ತಾವು ಕೂಡ ಅಪ್ಲೈ ಮಾಡ್ಬೋದು. ಇದನ್ನ ಅತಿ ಹೆಚ್ಚಾಗಿ ಶೇರ್ ಮಾಡಿ. ಮತ್ತೆ ಸಂಘಟನೆಗಳ ಬಲದಿಂದನೇ ನಮಗೆ ನ್ಯಾಯ ಅಂತ ಸಿಗುವಂಥದ್ದು. ಸಂಘಟನೆಗಳು ಎಲ್ಲರೂ ಕೂಡ ಕ್ರಮಬದ್ಧವಾಗಿರೋಣ, ಮತ್ತೆ ಎಲ್ಲರೂ ಕೂಡ ಸಂಘಟಿತರಾಗಿ ಕೆಲವೊಂದು ವಿಚಾರಗಳನ್ನ ನಾವು ಖಂಡಿಸ್ಲಿಕ್ಕೆ ಎಲ್ಲರೂ ಕೂಡ ಒಂದು ನಾವು ಒಗ್ಗಟ್ಟಾಗಿರೋಣ. ಮತ್ತೆ ನಮ್ಮ ಸಂಘಟನೆಗಳು ಎಲ್ಲ ಸಂಘಟನೆಗಳು ಅಷ್ಟೇನೆ, ಕಾರ್ಮಿಕ ಸಂಘಟನೆಗಳಾಗ್ಲಿ ರೈತ ಸಂಘಟನೆಗಳಾಗ್ಲಿ ಎಲ್ಲ ಸಂಘಟನೆಗಳು ಬೀದಿಲೂ ಕೂಡ ಆಗ್ಬೇಕು. ಆ ಸಂಘಟನೆಯಿಂದ ಯಾರು ಕೂಡ ಒಂದು ಸಂಘಟನೆ ಹೆಸರನ್ನ ದುರುಪಯೋಗ ಪಡಿಸ್ಕೊಬೇಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.